ನೋಡ್ತೀನಿ ಇನ್ನು 10 ವರ್ಷ ಆದ್ರೂ ಜನರಲ್ ಡೈರಿ ಅದ್ ಹೆಂಗ್ ತಾಂತೀರ ತಗೊಳ್ರಿ ಅಂತ ಬೈರೇಗೌಡರು ಚಾಲೆಂಜ್ ಮಾಡೋಗಿದ್ದೀರಲ್ಲ. ಯಾರಿಂದ ಗೆದ್ರ ನೀವು? ಯಾರಿಂದ ಗೆದ್ರ ನೀವು? ನಾವು ಓಟ್ ಹಾಕಿದ್ಕಲ್ವಾ ನೀವು ಗೆದ್ದಿದ್ದು. ಇದು ನಮ್ಗೆ ನೋಡ್ತೀನಿ ಇನ್ನು 10 ವರ್ಷ ಆದ್ರೂ ಜನರಲ್ ಡೈರಿ ಅದ್ ಹೆಂಗ್ ತಾಂತೀರ ತಗೊಳ್ರಿ ಅಂತ ಬೈರೇಗೌಡರು ಚಾಲೆಂಜ್ ಮಾಡೋಗಿದ್ದೀರಲ್ಲ. ಯಾರಿಂದ ಗೆದ್ರ ನೀವು? ಯಾರಿಂದ ಗೆದ್ರ ನೀವು? ನಾವು ಓಟ್ ಹಾಕಿದ್ಕಲ್ವಾ ನೀವು ಗೆದ್ದಿದ್ದು. ಇದು ನಮ್ಗೆ ಸರ್ ಕಮಿಟಿ ಒಳಗೆ ಸೇರ್ಸ್ಕೊಂಡು ನೀನ್ ನೋಡಿ ಅನ್ನೋದು ಆನ್ ಮಾಡಿದ್ರು ಎದುರಿಸ್ಬಿಟ್ರು ಒಳಂದ್ರನೇನೆ ಇತಾ ಇದ್ದೀವಿ. ಕೂತ್ಕೊಳ್ಳಮ್ಮ ಅಲ್ಲಿ ಕೂತ್ಕೊಳ್ಳಮ್ಮ. ನನ್ನ ಹೆಸರು ಸಿಎಂ ಅಂತ ದಕ್ಕಪ್ಪನಹಳ್ಳಿ. ಕಾರ್ಯದರ್ಶಿಗೆ ಸೇರ್ಸ್ಕೊಬೇಕಾದ್ರೆ 9 ಜನ ಸೇರಿಸಿ ಒಬ್ರು ಕಾರ್ಯದರ್ಶಿ ಸೇರ್ಸ್ಕೊಳ್ಳಲ್ಲ ನಿರ್ದೇಶಕರು. ನಾವು ಅದ್ರಲ್ಲಿ ಹಾಲಾಗ್ತೀವಿ ಸರ್, ಹಾಲಾಗ್ತೀವಿ. ಆಮೇಲೆ ಏನಾದ್ರು ಒಂದ್ ಮೀಟಿಂಗ್ ಇದ್ರೆ ಮೀಟಿಂಗಿಗೆ ಸೇರ್ಸಲ್ಲ. ಒಂದ್ ಫೋನ್ ಹಚ್ಚೋದು ಏನಕ್ಕೆ ಬಾರೆ ಸೈನ್ ಏನ್ರಿ ನಿಮ್ಮನ್ನ ನಿರ್ದೇಶಕರು ಮಾಡ್ಕೊಂಡಿದೀವಿ ಬಾ ಅಂತ ಹೇಳೋದು. ಅಲ್ಲಿಗೆ ಬಂದ್ರೆ 3 ಜನಕ್ಕೆ ಟೀ ಇಕ್ಕೋದು ಬೇಡ ಅಂದ್ರೂ ಕೇಳಲ್ಲ. 5,000ದಿಂದ 6,000 ಬಿಲ್ ಮಾಡೋದು. ನಾವ್ ಅದಕ್ಕೆ ವಾದ ಮಾಡಿದ್ರೆ ನಿನ್ಗೇನು ಗೊತ್ತಿಲ್ಲ ಬಿಡಿ ಅಂದ್ರೆ ಗೊತ್ತಿಲ್ದಾರ ಯಾಕೆ ಸರ್ ಕಮಿಟಿ ಒಳಗೆ ಸೇರ್ಸ್ಕೊಂಡ್ರಿ? ಕಮಿಟಿಗೆ ಏನಕ್ಕೆ ಸೇರ್ಸ್ಕೊಂಬೇಕಾಯ್ತು? ಅಧ್ಯಕ್ಷರು ಸೈನ್ ಫೋರ್ಜರಿ ಮಾಡ್ಕೊಳೋದು, ಕಮಿಟಿ ಒಳಗಿರೋರ್ನೆಲ್ಲ ಫೋರ್ಜರಿ ಸೈನ್ ಮಾಡ್ಕೊಳೋದು. ನಿನಗ್ ಗೊತ್ತಿಲ್ಲ ನಡಿ ನಾನ್ ಮಾತಾಡ್ತೀನಿ ನೀನ್ ನೋಡಿ ಅನ್ನೋದು. ಆಮೇಲೆ ಅಷ್ಟಾಯ್ತು ಸರ್. ಇಡೀ ಹಾಲ್ ಹಾಕೋರ್ಗಿಂತ ಹೆಚ್ಚಿಗೆ ಹಾಲ್ ಹಾಕ್ತಿದ್ದವ್ರು ನಾವು, ನಮ್ಗಿಂತ ಹಾಲ್ ಹಾಕೋರು ಅವ್ರೆ. ಕೇಳಿ 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 ಸಾಕಾಯ್ತು. ಭಾಸ್ಕರಣ್ಣ ಇದ್ದಾಗೆಲ್ಲ ವಾದ ಮಾಡಿದ್ದಾಯ್ತು. ಸ್ಟೇಟ್ಮೆಂಟ್ ತಂದ್ಕೊಂಡ್ಕೊಟ್ಟು ಚೆಲುವರಂಗಯ್ಯರಿದ್ರು, ಅವ್ರ ಹತ್ರನು ವಾದ ಮಾಡ್ದು. ಅವ್ರನ್ನೇನ್ ಮಾಡಿದ್ರು ಎದುರಿಸ್ಬಿಟ್ರು ಒಳಂದ್ರನೇನೆ. ಆ ಸ್ಟೇಟ್ಮೆಂಟ್ 3 ಸರಿನೇ ಹೋಗಿ ತಗೊಂಬಂದ್ ಕೊಟ್ಟಿದೀನಿ ಕೆನರಾ ಬ್ಯಾಂಕಿಂದ. ಪ್ರತಿ ಸಲ ವಾದ ಮಾಡಿದ್ರು ಬೈರೇಗೌಡರು ಬಂದಿದ್ದ ದಿವಸ ಪೇಪರ್ ಹಿಡ್ಕೊಂಡ್ ಸಾರ್ ಅಂತ ಅಲಿತಾ ಇದ್ದೀವಿ. ಕೂತ್ಕೊಳ್ಳಮ್ಮ ಅಲ್ಲಿ ಅಂತ ಇದೇ ತರ ನಿಮ್ಮಂತರು ಕರ್ಸಿದ್ದು. ನಮ್ಮನ್ ಮಾತಾಡಕ್ ಅವಕಾಶನೇ ಕೊಡ್ಲಿಲ್ಲ ಅವತ್ತು. ಬೇಳಾಡ್ತಾ ಇದ್ದೀವಿ ಸೂಪರ್ವೈಸರ್ನ, ಸರ್ ನಮ್ಗೇನ್ ನ್ಯಾಯ ಒದಗಿಸ್ಕೊಡ್ರಿ, ರೈತರಿಗೆ ಮೋಸ ಆಗಿದೆ ಅಂತ. ಎಲ್ಲ ಸರಿಯಾಗಿದ್ದೆ ನಡಿಯಮ್ಮ ನೀನು ಅಂತ ಅನ್ಬಿಟ್ರು. ಕೊನೆಗ ಆಮೇಲೆ ಏನ್ ಮಾಡಿದ್ರು, ಬೇರೆಯವ್ರ ಅಕೌಂಟ್ಗೆ ಬರೋದು 1 ರೂಪಾಯಿ ನಮ್ಗ ಹಾಕೋದು, 4 ರೂಪಾಯಿ ನೀನ್ ತಿನ್ನೋದು ಮಾಡ್ಬಿಟ್ಟೆ. ಕೊನೆಗ ಆಮೇಲೆ ಏನಾಯ್ತು, ನಾನು ನನ್ ಗಂಡ ಅತ್ತಾಯ್ತ ಜನಗಳೆಲ್ಲ ಓಡಾಡ್ಕೊಂಡು ಹಾಲ್ ಹಾಕೊಂಡ್ ಇಷ್ಟೊಂದು ಮೋಸ ಆಗೋದಲ್ಲ, ನಮ್ಗೆ ಯಾವ ತರ ಮೋಸ ಮಾಡಿರ್ಬೇಡ ಇವ್ರು ಅಂತ ಜನಗಳೆಲ್ಲ ಹೊರ್ತ್ಕೊಂಡು ಆಮೇಲೆ 8 ತಿಂಗಳಾಯ್ತು ನಾವು ಹೊಸರುವಳ್ಳಿಗೆ ಹಾಲ್ ಹಾಕಕ್ ನಿಂತ್ಕೊಂಡು. ಡಿಸೆಂಬರ್ ಇಂದ ಬಂದು ಮನೆ ಒಳಗ್ ಕುತ್ಕೊಂಡ್ ಕೇಳ್ದ, ಬೇಡಮ್ಮ ನೀನು ಹಾಲ್ ಕರಿತಿ 10 ಲೀಟರ್ನ. ಆ 10 ಲೀಟರ್ಗೆ ಶ್ರಮ ಎಷ್ಟದೆ, ಕಷ್ಟ ಎಷ್ಟದೆ. 1 ಗಂಟೆ ಆದ್ರೂ ಮುಖ ತೊಳೆಯಲ್ಲ, ನಾಷ್ಟ ಮಾಡಲ್ಲ. ರೈತರಿಗೆ ಮೋಸ ಮಾಡ್ಬೇಡಮ್ಮ ಅಂತ ಎಲ್ಲ ಕೇಳ್ದು. ನಾನು ನನ್ ಗಂಡ ಕುತ್ಕೊಂಡ್ ಮನೆ ಒಳಗ್ ಕೇಳ್ದು. 80 ಲೀಟರ್ ಹಾಲ್ ಹಾಕ್ತಿದ್ದ ಸರ್. 80 ಲೀಟರ್ ಹಾಲ್ ಹಾಕೋ ಮನುಷ್ಯನಿಗೆ ಎಷ್ಟು ಶ್ರಮ ಅದೇ ನೀವೇ ಯೋಚನೆ ಮಾಡ್ರಿ. ಆಮೇಲೆ ಕೊನೆಗೂ ನಮ್ಗೇನು ನ್ಯಾಯ ಒದಗಿಸ್ಕೊಂಡ್ ಕೊಡ್ಲಿಲ್ಲ ಸರ್. ಅವಾಗ ಏನ್ ಮಾಡ್ದ, 8 ತಿಂಗಳಿಂದ ಹಸಿರುವಳ್ಳಿಗೆ ನಾವ್ ಹಾಲ್ ಹಾಕ್ತಾ ಇದ್ದೀವಿ. ಹಸಿರುವಳ್ಳಿ ಒಳಗೆ 4 ತಿಂಗಳಿಗೆ 40,000 ರೂಪಾಯಿ ಅನುದಾನ ದುಡ್ಡು ಬಂತು ನಮ್ಗೆ. ನಾವೇನ್ ಮಾಡ್ದೋ, ನೀವೆಲ್ಲ ಹಿಂಗ್ ಮಾಡ್ತಾ ಇದ್ದೀರಾ ಬಂದ್ ಕೇಳ್ರಿ ಅಂತ ಇವ್ರೆಲ್ಲರೂ ಎಲ್ಲ ಜನ ಹೇಳೋದೇನು, ಅಧ್ಯಕ್ಷರುಗಳು ಬೈರೇಗೌಡ್ರು ಏನ್ ಹೇಳಿದ್ದು, ನೀನ್ ಹಸಿರುವಳ್ಳಿಗೆ ಹಾಲ್ ಹಾಕ್ತೆ ಜನಕ್ಕೆಲ್ಲ ಇಲ್ದವ್ ಕಟ್ಬಿಟ್ಟೆ. ಬರ್ರಿ ಹಸಿರುವಳ್ಳಿಗೆ ಈಗ್ಲೇ ಹೋಗ, ನಿಮ್ ಜೊತೆನೆ ಹೋಗಣ. ಗಂಗೆಗೌಡಂಗ ಅನ್ಸೇಮಾರು ಹೆಸರಿಗೆ ಅನುದಾನ ದುಡ್ಡು ಎಷ್ಟು ಬಂದೈತೆ ಅಂತ ಕೇಳ್ರಿ. ಆಮೇಲೆ ತಿರ್ಗಾ ಮೊನ್ನೆ ಕೇಳ್ದಾಗ, ಸರ್ ಏನ್ ಈ ತರ ಮಾಡ್ತಾ ಇದ್ದೀರಲ್ಲ ಸರಿನಾ ಅಂತಂದ್ರೆ, ರೈತರುಗಳು ಕರೆಕ್ಟಾಗಿ ಹಾಲ್ ಹಾಕ್ರಮ್ಮ, ರೈತರುಗಳು ಕರೆಕ್ಟಾಗಿ ಹಾಲ್ ಹಾಕ್ರಮ್ಮ ಅಂತಂತಾರೆ. ಹಾಲ್ ಹಾಕಿ ಹೋಗತಕ್ಕ ಸುಮ್ನಿರೋರು ರೈತರುಗಳು. ಆಮೇಲೆ ನೆಲ್ಲಿ ಒಳಗ್ ನೀರ್ ಇಡ್ಕೊಳೋದು, ಕ್ಯಾನ್ ನೀರು ಒಯ್ದು ಬಿಡೋದು. ರೈತರುಗಳು ಎಲ್ಲಾ ಸರ್ ಉದ್ಧಾರ ಆಗ್ಬೇಕು, ಎಲ್ಲಾ ಸುಧಾರ ಆಗ್ಬೇಕು. 25 ಜನನು ಇದು ನಾವ್ ನಾಷ್ಟ ಮಾಡಿಲ್ಲ ಸರ್. ನಿಮ್ಗೋಸ್ಕರ ನಮ್ಮನ್ ನೀವ್ ಕಾಯ್ಬಾರ್ದು, ನಿಮ್ಮನ್ ನಾವ್ ಕಾಯ್ಬೇಕು ಬಂದಿದೀವಿ. ಇದಕ್ ನ್ಯಾಯ ಒದಗಿಸ್ಕೊಂಡ್ ಕೊಡೋರು ಯಾರು? ಎಲ್ಲಾ ಕಡೆ ನಾವು ಕಂಪ್ಲೇಂಟ್ ಮಾಡಿದೀವಿ. ಧೈರ್ಯ ಆಫೀಸ್ಗೂ ಹೋಗಿದೀವಿ, ದೊಡ್ಡಬಳ್ಳಾಪುರಕ್ಕೂ ಹೋಗಿದೀವಿ. ಇದಕ್ ನ್ಯಾಯ ಒದಗಿಸ್ಕೊಂಡ್ ಕೊಡೋರು ಯಾರು ಸರ್ ನಮ್ಗೆ? ರೈತರು ಏನಕ್ಕೋಸ್ಕರ ದನ ಕಟ್ಕೊಂಡ್ ಹಾಲ್ ಕರಿಬೇಕು ನಾವು? ಉಯ್ಯ ಮಳೆ ಏನ್ ಬೇಡ, ರೊಚ್ಚೂನ್ ಬೇಡ, ಕಾವು ಕಡಿದ್ರು ಅವ್ನ ಅಲ್ಲೇ ಸಹ್ಯದೇನೆ. ಏನಕ್ಕೆ ಆ ಟೈಮ್ ನಾವ್ ಹಾಲ್ ತಂದ್ ಪಿಕಪ್ ಮಾಡ್ಬೇಕು, ನಮ್ಮೂರ್ ಡೈರಿ ಚೆನ್ನಾಗಿರ್ಬೇಕು ಅಂತ ಎಷ್ಟು ಸರ್ ನಾವು ಹೋರಾಡೋದು? ಎಷ್ಟು ಹೋರಾಡೋದು ನಾವು? ಎಷ್ಟು ಸಲಿ ಚಾನ್ಸ್ ಕೊಟ್ಟಿದೀವಿ ಸರ್. ಸಂಬಂಧಿಕ್ಳು ಉಣ್ಣ ಕೂಡಕ್ ದಾಕ್ಷಣ ಯಾವಾರ 10 ಜನ ಮೆಚ್ಚಂಗ್ ಯಾವಾರ ಕೆಲಸ ಮಾಡ್ಬೇಕು ಸರ್. ಏನ್ ಮಾಡಿದ್ದೀರಿ ಸರ್ ನೀವು? ಒಡಗೋದು, ಅಣ್ಣ ಅಪ್ಪ ಅನ್ನೋದು, ಖಾಲಿ ಬೀಳೋದು, ಕೈ ಮುಗಿಯೋದು. ಇಲ್ಲಿಗೆ ಬಂದು ಅವ್ರು ಹೇಳೋದು ನಮಗ್ ರೈತರಿಗೆ ಸಪೋರ್ಟ್ ಮಾಡ್ಬೇಕು, ಸೆಕ್ರೆಟರಿಗೆ ಸಪೋರ್ಟ್ ಮಾಡ್ಬೇಕಾ? ನೀವು ಸೆಕ್ರೆಟರಿಗೆ ಸಪೋರ್ಟ್ ಮಾಡಿ ನೋಡ್ತೀನಿ ಇನ್ನು 10 ವರ್ಷ ಆದ್ರೂ ಜನರಲ್ ಡೈರಿ ಅದ್ ಹೆಂಗ್ ತಾಂತೀರ ತಗೊಳ್ರಿ ಅಂತ ಬೈರೇಗೌಡರು ಚಾಲೆಂಜ್ ಮಾಡೋಗಿದ್ದೀರಲ್ಲ. ಯಾರಿಂದ ಗೆದ್ರ ನೀವು? ನಾವ್ ಓಟ್ ಹಾಕಿದ್ಕಲ್ವಾ ನೀವು ಗೆದ್ದಿದ್ದು. ಇದು ನಮ್ಗೆ ಮಹಿಳಾ ಸೊಸೈಟಿ ಬೇಡ ಸರ್. ನಮ್ಗೆ
ಜನರಲ್ ಡೈರಿ ಬೇಕು ನಮ್ಗೆ. ಎಲ್ಲಿ ಬೇಕಾದ್ರೂ ಹೋರಾಡ್ತೀವಿ, ಎಲ್ಲಿ ಬೇಕಾದ್ರೂ ಹೋಗ್ತೀವಿ ಸರ್ ನಾವು. ರೈತರಿಗೆ ಇಷ್ಟು ಜನ 21 ಲಕ್ಷ 20 ಲಕ್ಷ ದುಡ್ಡು ಮೋಸ ಆಗ್ಯದಲ್ಲ, ಅದ್ರನ್ನ ನಮ್ಗೆ ಕಟ್ಕೊಂಡ್ ಕೊಡ್ಬೇಕು ಸರ್. ಇದ್ರನ್ನ ಯಾರು ಸರ್ ಇದಕ್ ನಮ್ಗೆ ನ್ಯಾಯ ಒದಗಿಸ್ಕೊಂಡ್ ಕೊಡೋರು? ನೀವೇ ನ್ಯಾಯ ಒದಗಿಸ್ಕೊಂಡ್ ಕೊಡ್ಬೇಕು. ಜೋರಾಗಿ ಮಾತಾಡೋರ್ ಮೇಲೆ ಗುರಾಯಿಸೋದು ಏನ್ ಸರ್? ಗುರಾಯಿಸ್ಬೇಕು. ಮುಟ್ಟಾಳ ಅನ್ನೋದು, ಮುರ್ದಾಳ ಅನ್ನೋದು ಏನಕ್ಕೆ ಸರ್? ಗಂಡಸ್ರುಗಳಲ್ವಾ? ನಾವ್ ಹಾಲ್ ತಂದ್ ಹಾಕ್ತಿವ? ಗಂಡಸ್ರಿಲ್ದ ನಾನ್ ತಂದೆ ಡೈರಿನ, ನಾನ್ ತಂದೆ ಅಲ್ಲಿ ಇಕ್ಕೆ ಮುಟ್ಟೆ ಸರ್. ಅಕ್ಕಿ ತಂದು ಅಲ್ಲಿ ಇಕ್ತಿರ, ಅನ್ನ ಹಂಗೆ ಆಗ್ಬಿಡುತ್ತ ಸರ್. ಅಲ್ಲಿ ಸೇರು ವಾಳ್ದಿರೋರು ಮುಂದ್ ಮಾತಾಡಂಗಿಲ್ಲ. ನೀನ್ಯಾವನಲ್ಲೇ ಕೇಳಕ್ಕೆ ಹಿಂಗ ಸರ್. ಒಬ್ಬ ಸೆಕ್ರೆಟರಿ ಆಗಿ ಮಾತಾಡೋದು. ಅಧ್ಯಕ್ಷರು ಸೈನ್ಗಳೆಲ್ಲ ಯಾಕೆ ಸರ್ ಫೋರ್ಜರಿ ಮಾಡ್ಕೊಬೇಕು? ಎಷ್ಟು ಸರಿ ನಿಮ್ಗೆ ಹೇಳದ್ ಸರ್ ನಾವು? ಕಮಿಟಿ ಮೆಂಬರ್ದು ನಮ್ಮವು ಫೋರ್ಜರಿ ಮಾಡ್ಕೊಳೋದು, ಇಷ್ಟ ಬಂದ್ ಬರ್ಕೊಳೋದು. 5,000 ಖರ್ಚಾಯ್ತು, 6,000 ಖರ್ಚಾಯ್ತು. ಒಂದು ಯಾವತ್ತಾದ್ರೂ ತಾಳು ಕುಂಡ್ರಿಸಿ ಖುಷಿ ಪಡಂಗ್ ಮಾಡಿದೀನಿ ಅಂತ ಹೇಳ್ರಿ ನೀವು. ಅವನು ಕರ್ಸ್ಕಿ ಬೇರೆ ಫೋನ್ ಮಾಡ್ರಿ ಸರ್, ನಾವೇ ಬೇಕಾದ್ರೆ ಮಾತಾಡ್ತೀವಿ. ಏನ್ ನ್ಯಾಯ ಒದಗಿಸ್ಕೊಟ್ಟಿದಿರಲ್ಲ ಲಕ್ಕಪ್ನಳ್ಳಿ ರೈತರಿಗೆ ನೀವು ಬಂದು ಅಂತ. ನಿಮ್ಮ ಹೆಸರು? ಲಕ್ಕಪ್ನಳ್ಳಿ ಹಂಸಿಯಮ್ಮ ಅಂತ ಸರ್ ನಾವು.